ನಮಸ್ಕಾರ. ಬೆಂಗಳೂರು 2014 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳೆ ನೆನಪುಗಳ ಜೊತೆಯಲ್ಲಿ ಹೊಸ ಹುರುಪಿನ ಖುಷಿಯಲ್ಲಿ ನೂತನ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಕಾಡಿದ ಕೆಲಸಗಳು, ಖುಷಿ ಕೊಟ್ಟ ಸಂಗತಿಗಳನ್ನು ಒಂದು ಬಾರಿಯಾದರೂ ಮೆಲುಕು ಹಾಕಲೇಬೇಕು. ಮತ್ತೊಮ್ಮೆ ನೆನೆಯುವಂತಹ, ನೀವು ನೋಡಲೇಬೇಕಾದಂತಹ ಸಿಲಿಕಾನ್ ಸಿಟಿಯ ಟಾಪ್ 10 ಘಟನೆಗಳ ಪಕ್ಷಿ ನೋಟ ಇಲ್ಲಿದೆ. ಮರಳಿ ಬಂದಿದೆ ಹೊಸ ವರ್ಷ. ಈ ವರ್ಷದಲ್ಲಿ ಹಿಂದೆ ಕಳೆದು ಹೋದ ಸಿಹಿ ಕಹಿ ನೆನಪುಗಳು ಇನ್ನೂ ಹಸಿಯಾಗಿವೆ. ಖುಷಿಯಲ್ಲಿ ಸಿಲಿಕಾನ್ ಸಿಟಿ ಮಂದಿ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದಾರೆ. ಆದರೆ ಕಳೆದು ಹೋದ 2014 ಸಾಕಷ್ಟು ಸಂಗತಿಗಳನ್ನ ಕಟ್ಟಿಕೊಂಡಿದೆ. ಬೆಂಗಳೂರಿನ ಪ್ರಮುಖ ಘಟನೆಗಳಲ್ಲಿ ಟಾಪ್ 10 ಸ್ಥಾನದಲ್ಲಿ ವಿಜೃಂಭಿಸುವ ಸುದ್ದಿ ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭದ ಮೇಲೆ ಅತಿ ದೊಡ್ಡ ರಾಷ್ಟ್ರಧ್ವಜ ಹಾರಾಡಿತು. ವರ್ಷದ ಆರಂಭದಲ್ಲೇ ಅಂದರೆ ಜನವರಿ 24ರಂದು ಈ ಭವ್ಯ ಧ್ವಜ ಆಗಸದಲ್ಲಿ ರಾರಾಜಿಸಿತು. ಬೆಂಗಳೂರಿನ ಚೌಡಯ್ಯ ರಸ್ತೆಯಲ್ಲಿರುವಂತಹ ರಾಷ್ಟ್ರೀಯ ಸೈನಿಕ ಸ್ಮಾರಕ ಈ ಅದ್ಭುತಕ್ಕೆ ಸಾಕ್ಷಿಯಾಗಿದೆ. ಬೆಂಗಳೂರಿನಲ್ಲಿ ದೇಶದ ಅತಿ ದೊಡ್ಡ ಧ್ವಜ, 210 ಅಡಿ ಎತ್ತರದ ಧ್ವಜಸ್ತಂಭ, 72 ಅಡಿ ಉದ್ದ, 48 ಅಡಿ ಅಗಲದ ಬಾವುಟ, 31 ಕೆಜಿ ತೂಕದ ರಾಷ್ಟ್ರಧ್ವಜ. ನೀಲಿ ದಿಗಂತದಲ್ಲಿ ರಾರಾಜಿಸಿದ ಈ ಬಾವುಟ ಬೆಂಗಳೂರಿಗರಿಗೆ ಹೆಮ್ಮೆ. ಯಾಕೆಂದ್ರೆ ಅದು ಅಂತಿಂಥ ಧ್ವಜವಲ್ಲ, ದೇಶದಲ್ಲೇ ಅತಿ ದೊಡ್ಡ ಧ್ವಜವಿದು. 210 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಎದ್ದು ನಿಂತ ಸುಮಾರು 72 ಅಡಿ ಉದ್ದದ 48 ಅಡಿ ಅಗಲವುಳ್ಳ ಬೃಹತ್ ಬಾವುಟವನ್ನು ನೋಡೋದೇ ಒಂದು ಸಂಭ್ರಮ. ಅಂದಹಾಗೆ ಈ ಬಾವುಟದ ಒಟ್ಟು ತೂಕ ಎಷ್ಟು ಗೊತ್ತೇ? ಬರೋಬ್ಬರಿ 31 ಕೆಜಿ. ಇನ್ನು ಟಾಪ್ 9ನೇ ಸ್ಥಾನವನ್ನು ಅಲಂಕರಿಸಿರುವ ಸುದ್ದಿಯತ್ತ ಬರೋಣ. ನಾನಾ ಸಂಗತಿಗಳಿಂದ ಗಮನ ಸೆಳೆದಿರುವ ಬೆಂಗಳೂರು ವೈದ್ಯಕೀಯ ಕ್ಷೇತ್ರದಲ್ಲೂ ತನ್ನದೇ ಛಾಪು ಮೂಡಿಸಿದೆ. ಹೃದಯದ ಕಸಿ ಇದೇ ಮೊದಲೇನಲ್ಲ. ಈವರೆಗೆ ಸುಮಾರು 9 ಮಂದಿಗೆ ಹೃದಯ ಕಸಿ ಮಾಡಲಾಗಿದೆ. ಆದರೆ ಅದು ಸೀಮಿತ ಅವಧಿಯಲ್ಲಿ ಆಗಬೇಕಿದ್ದ ಜೀವಂತ ಹೃದಯ ಕಸಿ. ಹೀಗಾಗಿ ಆ ದಿನ ಇಡೀ ರಾಜ್ಯದ ಗಮನ ಬೆಂಗಳೂರಿನತ್ತ ನೆಟ್ಟಿತ್ತು. ಮಿದುಳು ನಿಷ್ಕ್ರಿಯಗೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂಥ 32 ವರ್ಷದ ಮಹಿಳೆಯ ಜೀವಂತ ಹೃದಯವನ್ನು ಬೆಂಗಳೂರಿನಿಂದ ಚೆನ್ನೈಗೆ ಸಾಗಿಸಿ ಅಲ್ಲಿ ರೋಗಿಯೊಬ್ಬರಿಗೆ ಜೋಡಿಸಿ ಪುನರ್ಜನ್ಮ ನೀಡಿತು. ಸವಾಲಿಗೆ ಸಿದ್ಧರಾದ ವೈದ್ಯರ ಬೆನ್ನಿಗೆ ನಿಂತರು ಪೊಲೀಸರು, ಜೊತೆಗೆ ಉದ್ಯಾನ ನಗರಿ ನಾಗರಿಕರು. ಸಿನಿಮೀಯ ಮಾದರಿಯಲ್ಲಿ ಚಾಕಚಕ್ಯತೆಯಿಂದ ರೋಚಕ ಕಾರ್ಯಾಚರಣೆ ನಡೆಸಿ ರೋಗಿಯಿಂದ ತೆಗೆದ ಜೀವಂತ ಹೃದಯವನ್ನ ನಿಗದಿತ ಸಮಯದೊಳಗೆ ಚೆನ್ನೈಗೆ ಸಾಗಿಸಲು ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ತಡೆರಹಿತ ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮಾಡಿಕೊಟ್ಟರು. ರಾಜ್ಯ ರಾಜಧಾನಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ಎಲ್ಲರನ್ನೂ ಹೈರಾಣಿಸಿದೆ. ಹೀಗಾಗಿ ಹೃದಯ ಭಾಗದಲ್ಲಿನ ಸಂಚಾರ ದಟ್ಟಣೆ ತಗ್ಗಿಸುವ ಸಲುವಾಗಿ ನಗರದ 4 ದಿಕ್ಕುಗಳಲ್ಲಿಯೂ ಸ್ಯಾಟಲೈಟ್ ಬಸ್ ನಿಲ್ದಾಣ ನಿರ್ಮಿಸಬೇಕೆಂಬುದು ಕೆಎಸ್ಆರ್ಟಿಸಿಯ ಯೋಜನೆ. ಮೈಸೂರು ರಸ್ತೆಯಲ್ಲಿರುವ ಸ್ಯಾಟಲೈಟ್ ಬಸ್ ನಿಲ್ದಾಣದಂತೆ ಕರ್ನಾಟಕದ ಉತ್ತರ ಭಾಗದ ಸಂಪರ್ಕಕ್ಕೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಪೀಣ್ಯದಲ್ಲಿ ಹೊಸ ನಿಲ್ದಾಣ ತಲೆ ಎತ್ತಿತು. ಈ ಬೆಳವಣಿಗೆಯನ್ನ ಟಾಪ್ 8ರಲ್ಲಿ ವರ್ಗಾಯಿಸಬಹುದು. ಪೀಣ್ಯ ಮೆಟ್ರೋ ನಿಲ್ದಾಣದಿಂದ 600 ಮೀಟರ್ ಅಂತರದಲ್ಲಿ ಪೀಣ್ಯ ಸ್ಯಾಟಲೈಟ್ ನಿಲ್ದಾಣವಿದೆ.
ಇದರಿಂದ ಗುಲ್ಬರ್ಗ, ರಾಯಚೂರು, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ ಸೇರಿದಂತೆ ತುಮಕೂರು ಮಾರ್ಗವಾಗಿ ಸಂಚರಿಸುವ ಲಕ್ಷಾಂತರ ಪ್ರಯಾಣಿಕರಿಗೆ ಅನುಕೂಲಕರವಾಗಲಿದೆ. ಎರಡು 2014ರಲ್ಲಿ ಪ್ರಯಾಣಿಕರನ್ನ ಬಹುವಾಗಿ ಕಾಡಿದಂಥ ಬಸ್ ಟಿಕೆಟ್ ದರ ಏರಿಕೆ ವಿಷಯ ಟಾಪ್ 10ರಲ್ಲಿ 7ನೇ ಸ್ಥಾನಕ್ಕೆ ಮಹತ್ವ ಅನಿಸುತ್ತೆ. ಯಾಕೆಂದ್ರೆ ಬಡವರ ನಿದ್ದೆಗೆಡಿಸಿದ ಬಸ್ ದರ ಏರಿಕೆಯ ಹಾವು ಏಣಿ ಆಟಕ್ಕೆ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ 2014 ಬಿಎಂಟಿಸಿ ಪ್ರಯಾಣಿಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಂತೂ ಸುಳ್ಳಲ್ಲ. ಬಸ್ ದರ ಸಮರ 2013 ಶೇಕಡ 10ರಷ್ಟು, 2014 ಶೇಕಡ 15ರಷ್ಟು. ಕಳೆದೆರಡು ವರ್ಷಗಳ ಬಸ್ ದರ ಏಳಿಕೆಯ ಶೇಕಡವಾರು ಇಲ್ಲಿದೆ ನೋಡಿ. 2013ರಲ್ಲಿ ಶೇಕಡ 10ರಷ್ಟು ಏರಿಕೆಯಾಗಿದ್ದ ಬಿಎಂಟಿಸಿ ಟಿಕೆಟ್ ದರ 2014ರ ಮೇ ತಿಂಗಳಲ್ಲಿ ಶೇಕಡ 15ರಷ್ಟು ಮತ್ತೆ ಹೆಚ್ಚಳವಾಯಿತು. 2014ರಲ್ಲಿ ಕೇಂದ್ರ ಸರ್ಕಾರ 16 ಬಾರಿ ಡೀಸೆಲ್ ಬೆಲೆ ಇಳಿಸಿದ್ರೂ ರಾಜ್ಯ ಸರ್ಕಾರ ಮಾತ್ರ ಬಿಎಂಟಿಸಿ ಟಿಕೆಟ್ ಬೆಲೆ ಇಳಿಸುವಂತಹ ಯೋಚನೆಯನ್ನೇ ಮಾಡಲಿಲ್ಲ. ಇದೀಗ ಕೇಂದ್ರ ಸರ್ಕಾರ ಕಳೆದ 8 ತಿಂಗಳಲ್ಲಿ 12 ಬಾರಿ ಡೀಸೆಲ್ ಬೆಲೆ ಇಳಿಸಿದೆ. ಇದರಿಂದ ಟಿಕೆಟ್ ಬೆಲೆ ಇಳಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿದೆ ರಾಜ್ಯ ಸರ್ಕಾರ. ಹೀಗಾಗಿ 2015ರ ಶುರುವಿಗೆ ಬಿಎಂಟಿಸಿ ಪ್ರಯಾಣ ದರ ಇಳಿಕೆಯ ಶುಭ ಸುದ್ದಿ ಹೊರಬಿದ್ದಿದೆ. ಉದ್ಯಾನ ನಗರಿಯ ಮಾತಿಗಿಳಿದ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳು ನಿಮಗಾಗಿ ಕಾದಿವೆ. ಇನ್ನುಳಿದ 6 ಸಂಗತಿಗಳು ಯಾವ ಸ್ಥಾನದಲ್ಲಿವೆ ಅನ್ನೋದನ್ನ ನೋಡೋಣ. ಆದರೆ ಅದಕ್ಕೂ ಮುನ್ನ ಒಂದು ಸಣ್ಣ ಬ್ರೇಕ್.